ವೀಕ್ಷಕರೇ, ಕೆಲವರು ಹುಟ್ಟತಾನೆ ಎಲ್ಲ ಕೂಡ ಪಡ್ಕೊಂಬಂದಿರ್ತಾರೆ. ಹಣ, ಐಶ್ವರ್ಯ, ಅಂತಸ್ತು, ರೂಪ, ಒಳ್ಳೆ ಜೀವನ ಎಲ್ಲವೂ ಕೂಡ ಅವ್ರಿಗೆ ಸಿಕ್ಕಿರುತ್ತೆ. ಆದ್ರೆ ಇನ್ನು ಕೆಲವರು ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಹೋರಾಡಿಯೇ ಗೆಲ್ಬೇಕಾಗುತ್ತೆ. ಅಂತವರಲ್ಲಿ ಒಬ್ಬರು ದಕ್ಷಿಣ ಭಾರತದ ಪ್ರತಿಭಾವಂತ ನಟಿ ಅಭಿನಯ. ಈಕೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆಕೆಗೆ ಮಾತನಾಡೋದಕ್ಕೆ ಬರೋದಿಲ್ಲ, ಕಿವಿ ಕೂಡ ಕೇಳಿಸೋದಿಲ್ಲ. ಆದ್ರೂ ತನ್ನ ಅದ್ಭುತ ಅಭಿನಯದಿಂದ ಲಕ್ಷಾಂತರ ಜನರ ಮನಗೆದ್ದು ಪುನೀತ್ ರಾಜ್ಕುಮಾರ್, ರವಿತೇಜ, ಜೂನಿಯರ್ NTR, ನಾಗಾರ್ಜುನ, ವಿಶಾಲ್ ಸೇರಿದಂತೆ ಅನೇಕ ಸ್ಟಾರ್ ನಟರ ಜೊತೆ ನಟಿಸಿ ಸಾಧನೆಯನ್ನ ಮಾಡಿದ್ದಾರೆ. ಇವತ್ತು ಅವರು ದಕ್ಷಿಣ ಭಾರತದ ಅತ್ಯುತ್ತಮ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ವೀಕ್ಷಕರೇ, ಈ ಅಭಿನಯ ಅವರ ಮೂಲ ಹೆಸರು ಅಭಿನಯ ಆನಂದ್. ಅವರು 1991 ನವೆಂಬರ್ 13ನೇ ತಾರೀಕು ತಮಿಳುನಾಡಿನ ಕಡಲೂರಿನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಆನಂದ ವರ್ಮ, ತಾಯಿ ಹೇಮಲತಾ. ಇಬ್ರು ಅಣ್ಣಂದಿರ ನಂತರ ಜನಿಸಿದಂತ ಮುದ್ದು ಮಗಳಾಗಿದ್ರಿಂದ ಮನೆಯಲ್ಲೆಲ್ಲ ಸಂತೋಷ ತುಂಬಿತ್ತು. ಆದರೆ ಆ ಒಂದು ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ. ಹುಟ್ಟಿದಂತ ಮೊದಲ 30 ದಿನವರೆಗೂ ಎಲ್ಲ ಕೂಡ ಸಹಜವಾಗಿಯೇ ಇತ್ತು. ನಂತರ ಅವರ ತಂದೆ ತಾಯಿಗೆ ಒಂದು ವಿಚಿತ್ರ ಸಂಗತಿ ಗಮನಕ್ಕೆ ಬರುತ್ತೆ. ಎಷ್ಟೇ ದೊಡ್ಡ ಶಬ್ದ ಮಾಡಿದ್ರೂ ಕೂಡ ಮಗು ಪ್ರತಿಕ್ರಿಯೆ ಕೊಡ್ತಾ ಇರ್ಲಿಲ್ಲ. ಜೊತೆಗೆ ಆ ಮಗುವಿನ ಬಾಯಿಯಿಂದ ಧ್ವನಿ ಕೂಡ ಬರ್ತಾ ಇರ್ಲಿಲ್ಲ. ಗಾಬರಿ ಆದಂತ ಪೋಷಕರು ತಕ್ಷಣ ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಪರೀಕ್ಷೆ ಮಾಡಿದ ನಂತರ ವೈದ್ಯರು ಹೇಳದಂತ ಮಾತನ್ನ ಕೇಳಿ ಅವರ ಕಾಲಡಿ ನೆಲನೆ ಜಾರಿದಂತಾಗಿತ್ತು. ನಿಮ್ಮ ಮಗಳಿಗೆ ಕಿವಿ ಕೇಳಿಸೋದಿಲ್ಲ, ಮುಂದಿನ ದಿನಗಳಲ್ಲಿ ಮಾತನಾಡುವಂತ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಅಂತ ಹೇಳಿದ್ರು. ಈ ಒಂದು ಮಾತು ಇಡೀ ಕುಟುಂಬವನ್ನ ಆಘಾತಕ್ಕೆ ತಳ್ಳಿತು. ವೈದ್ಯರು 1 ವರ್ಷದ ನಂತರ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಮಸ್ಯೆ ಸರಿ ಹೋಗುವಂತ ಸಾಧ್ಯತೆ ಇದೆ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. 1 ವರ್ಷ ಕಳೆದ್ರೂ ಕೂಡ ಅಭಿನಯ ಇತರ ಮಕ್ಕಳಂತೆ ಚಟುವಟಿಕೆಯಿಂದ ಇರಲಿಲ್ಲ. ಇದರಿಂದ ಅವರ ಪೋಷಕರು ಮಗಳು ದೈಹಿಕವಾಗಿ ಸಮಸ್ಯೆಯನ್ನ ಹೊಂದಿರಬಹುದು ಅಂತ ಆತಂಕಗೊಂಡ್ರು. ಮತ್ತೊಮ್ಮೆ ವೈದ್ಯರ ಬಳಿ ಪರೀಕ್ಷೆನ ಮಾಡಿಸಿದಾಗ ಈ ಮಗುವಲ್ಲಿ ಸಮಸ್ಯೆ ಇರೋದು ಕೇವಲ ಕಿವಿ ಕೇಳಲ್ಲ ಮತ್ತೆ ಮಾತನಾಡೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಬಿಟ್ರೆ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಾದ ನಂತರ ಅವರು ಮಗಳ ಚಿಕಿತ್ಸೆಗಾಗಿ ಕಡಲೂರನ್ನ ಬಿಟ್ಟು ಚೆನ್ನೈಗೆ ಸ್ಥಳಾಂತರಗೊಳ್ತಾರೆ. 1 ವರ್ಷದ ಬಳಿಕ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾರೆ. ಆದ್ರೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡದ ಹಾಗೇನೆ ಅಲ್ಲಿ ಅದ್ಭುತ ಏನು ಸಂಭವಿಸ್ತಿಲ್ಲ. ಶಸ್ತ್ರಚಿಕಿತ್ಸೆ ನಂತರ ಕೂಡ ಅಭಿನಯ ಅವರ ಸ್ಥಿತಿಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಂಡು ಬರಲಿಲ್ಲ. ಅಭಿನಯ ಅವರ ಚಿಕಿತ್ಸೆಗೆ ಕುಟುಂಬ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಫಲ ಸಿಗ್ಲಿಲ್ಲ. ಆದ್ರೆ ಅವರ ತಂದೆ ಮಾತ್ರ ಯಾವತ್ತೂ ತಮ್ಮ ಪ್ರಯತ್ನವನ್ನ ಮಾತ್ರ ನಿಲ್ಲಿಸ್ತಿಲ್ಲ. ಅವರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಿದ್ರು. ಶೂಟಿಂಗ್ಗೆ ಹೋದಾಗ್ಲೆಲ್ಲ ಈ ಪುಟ್ಟ ಅಭಿನಯಗಳನ್ನ ಜೊತೆಗೇನೆ ಕರ್ತ್ಕೊಂಡು ಹೋಗ್ತಿದ್ರು. ಸಿನಿಮಾ ಸೆಟ್, ಕೆಮರಾ, ಕಲಾವಿದ್ರು ಇವೆಲ್ಲವನ್ನೂ ಕೂಡ ಬಾಲ್ಯದಿಂದಲೇ ನೋಡ್ತಾ ಬೆಳೆದಂತ ಅಭಿನಯಗೆ ನಟನೆ ಮೇಲೆ ಅಪಾರ ಆಸಕ್ತಿ ಬೆಳೀತು. ತನ್ನ ಮಗಳಿಗೆ ನಟಿ ಆಗ್ಬೇಕು ಅಂತ ಆಸೆ ಇದೆ ಅಂತ ಗೊತ್ತಾದಂತ ಅವರ ತಂದೆ ಅನೇಕ ನಿರ್ದೇಶಕರು ಮತ್ತೆ ನಿರ್ಮಾಪಕರ ಬಳಿ ಅವಕಾಶವನ್ನ ಕೇಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಕಿವಿ ಕೇಳಿಸೋದಿಲ್ಲ, ಮಾತನಾಡೋದಕ್ಕೆ ಬರೋದಿಲ್ಲ. ಸಿನಿಮಾದಲ್ಲಿ ಹೇಗ್ ನಟಿಸ್ತಾಳೆ ಎಂಬ ಒಂದೇ ಉತ್ತರ ಎಲ್ಲ ಕಡೆ ಸಿಕ್ತಿತ್ತು. ಕೆಲವರು ಕೇವಲ ಡೈಲಾಗ್ ಇಲ್ಲದಂತ ಜೂನಿಯರ್ ಆರ್ಟಿಸ್ಟ್ ಪಾತ್ರಗಳನ್ನ ಮಾತ್ರ ಕೊಡ್ತಿದ್ರು. ಇದೇ ಸಮಯದಲ್ಲಿ ಒಬ್ಬ ನಟಿ ಹೈದರಾಬಾದ್ನ ಖ್ಯಾತ ವೈದ್ಯ ಡಾಕ್ಟರ್ ಮೋಹನ್ ಕಾಮೇಶ್ವರನ್ ಅವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆ ವೈದ್ಯರು ಕಿವುಡು ಸಮಸ್ಯೆಗೆ ಪರಿಣಿತರು ಅಂತ ಗೊತ್ತಾದಂತ ಅವರ ಕುಟುಂಬ ಚೆನ್ನೈ ಬಿಟ್ಟು ಹೈದರಾಬಾದ್ಗೆ ಬಂದಿತ್ತು. ನಂತರ ವೈದ್ಯರು ಪರೀಕ್ಷೆ ನಡೆಸಿ ಕ್ಲೋಕಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸ್ವಲ್ಪ ಸುಧಾರಣೆ ಆಗಬಹುದು ಅಂತ ಹೇಳಿದ್ರು. ಆದ್ರೆ ಈ ಒಂದು ಶಸ್ತ್ರಚಿಕಿತ್ಸೆಗೆ ಸುಮಾರು 11 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಶಸ್ತ್ರಚಿಕಿತ್ಸೆಯಲ್ಲಿ ಅಪಾಯ ಕೂಡ ಇದೆ ಅಂತ ಹೇಳಿದ್ರು. ಮಧ್ಯಮ ವರ್ಗದ ಕುಟುಂಬಕ್ಕೆ ಅದು ದೊಡ್ಡ ಮೊತ್ತನೇ ಆದ್ರೂ ಕೂಡ ಮಗಳ ಭವಿಷ್ಯಕ್ಕಾಗಿ ತಂದೆ ತಾಯಿ ಸಾಲ ಮಾಡಿ ಹಣವನ್ನ ವ್ಯವಸ್ಥೆ ಮಾಡಿದ್ರು. 13 ವರ್ಷದ ಅಭಿನಯ ಕೂಡ ಧೈರ್ಯವಾಗಿ ಶಸ್ತ್ರಚಿಕಿತ್ಸೆಗೆ ಒಪ್ಕೊಂಡ್ರು. ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿದ್ರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು. ಆದ್ರೆ ಅವರು ಸಂಪೂರ್ಣವಾಗಿ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಒಂದು ಸುದ್ದಿ ಕುಟುಂಬಕ್ಕೆ ಮತ್ತೊಮ್ಮೆ ದೊಡ್ಡ ಆಘಾತವನ್ನ ಕೊಟ್ಟಿತ್ತು. ಆದ್ರೆ ಅಭಿನಯ ಮಾತ್ರ ಸೋಲಿಲ್ಲ. ಅವರು ವಿಶೇಷ ಶಾಲೆಯಲ್ಲಿ ಸೇರಿ ಲಿಪ್ ರೀಡಿಂಗ್ ಅಂದ್ರೆ ಎದುರಿನ ವ್ಯಕ್ತಿಯ ತುಟಿಗಳನ್ನ ನೋಡಿ ಅವರು ಏನ್ ಮಾತನಾಡ್ತಿದ್ದಾರೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳುವಂತ ಕಲೆಯನ್ನ ಕಲ್ತರು. ಇದೇ ಒಂದು ಕೌಶಲ್ಯ ಮುಂದೆ ಅವರ ಸಿನಿ ಜೀವನದ ಅತಿ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಸಿನಿಮಾದಲ್ಲಿ ಅವಕಾಶ ಪಡೆಯೋದಕ್ಕೆ ಅವ್ರ ತಂದೆ ಅನುಭವಿಸಿದಂತ ಅವಮಾನಗಳು ಯಾರನ್ನಾದ್ರೂ ಕೂಡ ಕಣ್ಣೀರನ್ನ ತರಿಸುವಂತಿದ್ದು. ಅಭಿನಯಗೆ ಓದ್ಗಿಂತನೂ ಕೂಡ ನಟನೆ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ಅದಕ್ಕಾಗಿನೇ ಕೇವಲ 14ನೇ ವಯಸ್ಸಲ್ಲಿ ಓದನ್ನ ಬಿಟ್ಟು ಸಂಪೂರ್ಣ ಗಮನವನ್ನ ಸಿನಿಮಾ ಕ್ಷೇತ್ರದ ಕಡೆಗೆ ಹರಿಸ್ತಾರೆ. ತಂದೆ ಆನಂದ್ ಮಗಳಿಗಾಗಿ ವಿಶೇಷ ಫೋಟೋಶೂಟ್ ಅನ್ನ ಮಾಡಿಸಿ ಈ ಫೋಟೋಗಳನ್ನ ಹಿಡಿದು ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಕಾಸ್ಟಿಂಗ್ ಮ್ಯಾನೇಜರ್ಗಳ ಕಚೇರಿಗೆ ದಿನ ಕೂಡ ಅಲ್ದಾಡ್ತಾ ಇದ್ರು. ಮೊದಲು ಎಲ್ಲರೂ ಕೂಡ ಅಭಿನಯ ಫೋಟೋ ನೋಡಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಆಡಿಷನ್ಗೆ ಕರ್ಕೊಂಬನ್ನಿ ಅಂತ ಹೇಳ್ತಿದ್ರು. ಆದ್ರೆ ಬಂದ ನಂತರ ಆಕೆಗೆ ಕಿವಿ ಕೇಳಿಸೋದಿಲ್ಲ, ಮಾತನಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಾದ ತಕ್ಷಣ ಅವರ ಮುಖದ ಭಾವನೆನೇ ಬದಲಾಗ್ತಿತ್ತು. ಕೆಲವರು ನೇರವಾಗಿನೇ ಸಾಮಾನ್ಯ ಕಲಾವಿದರ ಸರಿಯಾಗಿ ನಡೆಸೋದಿಲ್ಲ, ಇನ್ನು ಇವಳು ಹೇಗೆ ನಡೆಸ್ತಾಳೆ ಅಂತ ಹೀಯಾಳಿಸ್ತಿದ್ರು. ಇನ್ನು ಕೆಲವರು ನೀನು ನಿನ್ ಮಗಳ ಹೆಸರಲ್ಲಿ ಹಣವನ್ನ ಸಂಪಾದನೆ ಮಾಡ್ತಿದೀಯಾ ಅಂತ ಅವಮಾನಿಸ್ತಿದ್ರು. ಆದ್ರೆ ತಂದೆ ಮಾತ್ರ ಯಾವತ್ತೂ ಕೂಡ ಹಿಂಜರಿಯಲಿಲ್ಲ. ಒಂದಿನ ನನ್ ಮಗಳು ದೊಡ್ಡ ನಟಿಯಾಗ್ತಾಳೆ ಎಂಬ ನಂಬಿಕೆಯನ್ನು ಅವರು ಯಾವತ್ತೂ ಕೂಡ ಬಿಡ್ಲಿಲ್ಲ. ಇದೇ ಸಮಯದಲ್ಲಿ ಅವರ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ರು ಬಂದಿದ್ರು. ಅವರೇ ರಾಘವ ಲಾರೆನ್ಸ್. ಅಭಿನಯ ಪರಿಸ್ಥಿತಿ ಗೊತ್ತಾದಂತ ಲಾರೆನ್ಸ್ ತಮ್ಮ ಟ್ರಸ್ಟ್ ನ ಮೂಲಕ
ನೃತ್ಯ ತರಬೇತಿ ಪಡೆಯುವಂತ ಅವಕಾಶವನ್ನ ಕೊಟ್ರು. ನಂತರ ಅವರನ್ನ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲೂ ಕೂಡ ಭಾಗವಹಿಸೋದಕ್ಕೆ ಸಹಾಯ ಮಾಡಿದ್ರು. ಅಲ್ಲೇ ನೋಡಿ, ಮೊದಲ ಬಾರಿಗೆ ಹಲವಾರು ಸಿನಿಮಾ ನಿರ್ದೇಶಕರ ಗಮನ ಅಭಿನಯ ಮೇಲೆ ಬಿದ್ದಿದ್ದು. ಅದೇ ಸಮಯದಲ್ಲಿ ನಟ ಮತ್ತು ನಿರ್ದೇಶಕ ಶಶಿಕುಮಾರ್ ಅವರು ಅಭಿನಯರವರ ಪ್ರತಿಭೆ ನೋಡಿ ನಿರ್ದೇಶಕ ಸಮುದ್ರಕಣಿ ಅವರಿಗೆ ಶಿಫಾರಸನ್ನ ಮಾಡಿದ್ರು. ಸಮುದ್ರಕಣಿ ಆಡಿಷನ್ ಅನ್ನು ನಡೆಸಿದಾಗ ಒಂದು ಮಾತನ್ನು ಕೂಡ ಮಾತನಾಡೋದಕ್ಕೆ ಬರದಂತ ಅಭಿನಯ ಕೇವಲ ಮುಖಭಾವ ಮತ್ತು ಕಣ್ಣಿನ ಅಭಿನಯದಿಂದ ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸಿದ್ರು. ಅಲ್ಲೇ ನೋಡಿ, ಅವ್ರಿಗೆ ನಾಡೋಡಿಗಳ ಚಿತ್ರದಲ್ಲಿ ನಟಿಸೋದಕ್ಕೆ ಒಂದು ಪ್ರಮುಖ ಪಾತ್ರ ಸಿಕ್ಕಿತ್ತು. ಈ ಒಂದು ಚಿತ್ರ ಬಿಡುಗಡೆ ಆದ ನಂತರ ಅಭಿನಯ ಅವರ ಅಭಿನಯಕ್ಕೆ ಎಲ್ಲಾ ಕಡೆ ಭಾರಿ ಮೆಚ್ಚುಗೆ ವ್ಯಕ್ತ ಆಯಿತು. ಒಂದ್ ಕಾಲದಲ್ಲಿ ಅವ್ರಿಗೆ ಅವಕಾಶ ಕೊಡೋದಕ್ಕೆ ನಿರಾಕರಿಸಿದವರು ಈಗ ಅವರ ಅಭಿನಯವನ್ನ ನೋಡಿ ಹೊಗಳೋದಕ್ಕೆ ಶುರು ಮಾಡಿದ್ರು. ಈ ತಮಿಳು ಸಿನಿಮಾ ಆದಂತ ನಾಡೋಡಿಗಳ ಯಶಸ್ಸಿನ ನಂತರ ಅಭಿನಯ ಅವರಿಗೆ ದಕ್ಷಿಣ ಭಾರತದ ಹಲವು ಭಾಷೆಗಳಿಂದ ಅವಕಾಶಗಳು ಬರೋದಕ್ಕೆ ಶುರುವಾದವು. ಆದ್ರೆ ಅದಕ್ಕೂ ಮುಂಚೆನೆ 2008ರಲ್ಲಿ ಬಿಡುಗಡೆಯಾದಂತ ರವಿತೇಜ ಅಭಿನಯದ ನೇನಿಂತೆ ಚಿತ್ರದ ಮೂಲಕ ಅವರು ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು. ನಂತರ ನಾಗಾರ್ಜುನ್ ಅವರ ಕಿಂಗ್, ಜೂನಿಯರ್ NTR ಅವರ ದಮ್ಮು, ಡಮೋರಕಂ, ಸೀತಮ್ಮ ವಾಕಿಟ್ಲ ಸಿರಿಮಲ್ಲೆ ಚೆಟ್ಟು, ರಾಜಗಾರಿ ಗದೀಟು, ಸೀತಾರಾಮಂ ಈ ರೀತಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು. ಬಹುತೇಕ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳೇ ಸಿಕ್ಕಿದ್ರು ಕೂಡ ತಮ್ಮ ಸಹಜ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸಲ್ಲಿ ವಿಶೇಷ ಸ್ಥಾನವನ್ನ ಗಳಿಸಿದ್ರು. ನಂತರ ಬಿಡುಗಡೆ ಆದಂತ ಮಾರ್ಕ್ ಆಂಟೋನಿ ಸಿನಿಮಾದಲ್ಲಿ ನಟ ವಿಶಾಲ್ ಅವರ ಪತ್ನಿಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಈ ಒಂದು ಚಿತ್ರದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಸುದ್ದಿಯೊಂದು ಹರಡಿತ್ತು. ವಿಶಾಲ್ ಮತ್ತು ಅಭಿನಯ ಪ್ರೀತಿಸುತ್ತಿದ್ದಾರೆ, ಇಬ್ರು ಕೂಡ ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಎಲ್ಲ ಕಡೆ ವೈರಲ್ ಆಯಿತು. ಕೊನೆಗೆ ಒಂದು ಸಂದರ್ಶನದಲ್ಲಿ ಅಭಿನಯ ಈ ಎಲ್ಲಾ ವದಂತಿಗಳಿಗೆ ತೆರೆ ಎಳೆದ್ರು. ಅವರು ಸ್ಪಷ್ಟವಾಗಿ ಹೇಳಿದ್ರು, ನಾನು ಮತ್ತು ವಿಶಾಲ್ ಒಳ್ಳೆಯ ಸ್ನೇಹಿತರು ಹಾಗೂ ಸಹನಟರು ಮಾತ್ರ. ನಮ್ಮಿಬ್ಬರ ನಡುವೆ ಪ್ರೀತಿ ಆಗ್ಲಿ ಅಥವಾ ಮದುವೆ ಆಗುವಂತ ಯಾವುದೇ ಸಂಬಂಧ ಆಗ್ಲಿ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟು ಎಲ್ಲಾ ವದಂತಿಗಳಿಗೆ ತೆರೆ ಎಳೆದಿದ್ರು. ಇದೇ ಸಮಯದಲ್ಲಿ ಅಭಿನಯ ಮತ್ತೊಂದು ಮಲಯಾಳಂನ ಸಿನಿಮಾದಲ್ಲಿ ಅತ್ಯಂತ ಸವಾಲಿನ ಪಾತ್ರವೊಂದನ್ನ ನಿರ್ವಹಿಸಿದ್ರು. ಈ ಒಂದು ಪಾತ್ರದ ಮೂಲಕ ಮತ್ತೊಮ್ಮೆ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು. ಆದರೆ ಇಷ್ಟು ವರ್ಷಗಳ ಕಾಲ ಮದುವೆಯ ಬಗ್ಗೆ ಮೌನವಾಗಿದ್ದಂತ ಅಭಿನಯ ಕೊನೆಗೆ ತಮ್ಮ ಜೀವನದ ಸಂಗಾತಿ ಬಗ್ಗೆ ಮೊದಲ ಬಾರಿಗೆ ದೊಡ್ಡ ಸುಳಿವನ್ನ ಕೊಟ್ಟಿದ್ರು. ಒಂದು ಸಂದರ್ಶನದಲ್ಲಿ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ರು. ಕಳೆದ 15 ವರ್ಷಗಳಿಂದ ನನ್ನ ಜೊತೆಗಿರುವಂತ ಒಬ್ಬ ಸ್ನೇಹಿತ ಇದ್ದಾನೆ, ಶೀಘ್ರದಲ್ಲೇ ಅವರನ್ನೇ ನಾನು ಮದುವೆ ಆಗಲಿದ್ದಾನೆ ಅಂತ ಬಹಿರಂಗವಾಗಿಯೇ ಅವರು ಹೇಳಿದ್ರು. ಆದ್ರೆ ಕೆಲವೇ ದಿನಗಳ ಬಳಿಕ ಅಭಿನಯ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ದೇವಾಲಯದಲ್ಲಿ ತೆಗೆದಂತ ಒಂದು ಫೋಟೋವನ್ನ ಹಂಚಿಕೊಂಡಿದ್ರು. ಆ ಒಂದು ಫೋಟೋದಲ್ಲಿ ಇಬ್ಬರ ಕೈಗಳಲ್ಲಿ ಉಂಗುರಗಳು ಕಾಣಿಸ್ತಿದ್ವು. ಜೊತೆಗೆ ಅವರು ತಮ್ಮ ಹೊಸ ಪ್ರಯಾಣ ಇವತ್ತಿಂದ ಶುರುವಾಗಲಿದೆ ಅಂತ ಬರ್ಕೊಂಡಿದ್ರು. ಇನ್ನೊಂದ್ ಕಡೆ ಹುಟ್ಟಿನಿಂದಲೇ ಕೇಳೋದಕ್ಕೆ ಮತ್ತು ಮಾತನಾಡೋದಕ್ಕೆ ಸಾಧ್ಯ ಆಗದಂತ ಅಭಿನಯ ತಮ್ಮ ಪ್ರತಿಭೆಯಿಂದ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅಳಿಸಲಾಗದ ಗುರುತನ್ನ ಮೂಡಿಸಿದ್ದಾರೆ. ಇಲ್ಲಿವರೆಗೂ ಅವರು ತಮಿಳು, ತೆಲುಗು ಮತ್ತೆ ಕನ್ನಡ, ಮಲಯಾಳಂ ಭಾಷೆ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮ್ಮ ಅದ್ಭುತ ಅಭಿನಯಕ್ಕಾಗಿ 2 ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ಒಂದು ವಿಜಯ್ ಅವಾರ್ಡ್ ಸೇರಿದಂತೆ ಹಲವು ಗೌರವಗಳನ್ನ ಪಡ್ಕೊಂಡಿದ್ದಾರೆ. ಒಂದ್ ಕಾಲದಲ್ಲಿ ಇವಳಿಂದ ಏನು ಕೂಡ ಆಗೋದಿಲ್ಲ ಅಂತ ಹೇಳಿದವರೇ ಇವತ್ತು ಅವರ ಅಭಿನಯವನ್ನ ಮೆಚ್ಚಿ ಚಪ್ಪಾಳೆ ತಡ್ತಿದ್ದಾರೆ. ಇನ್ನು ಅಭಿನಯ ಅವರು ಕನ್ನಡದಲ್ಲಿ ಹುಡುಗರು ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೂ ಪಾದಾರ್ಪಣೆ ಮಾಡಿದ್ರು. ವೀಕ್ಷಕರೇ, ದೈಹಿಕ ಕೊರತೆ ಅನ್ನೋದು ನಮ್ಮ ಕನಸುಗಳಿಗೆ ಯಾವತ್ತೂ ಕೂಡ ಅಡ್ಡಿಯಾಗೋದಿಲ್ಲ. ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಇಲ್ಲದೆ ಇದ್ದಾಗ ಮಾತ್ರ ಕನಸುಗಳು ನಿಂತು ಹೋಗ್ತವೆ. ಇವತ್ತು ಲಕ್ಷಾಂತರ ಜನರಿಗೆ ಪ್ರೇರಣೆ ಆಗಿರುವಂತಹ ಅಭಿನಯ ತಮ್ಮ ಜೀವನದ ಮೂಲಕ ಒಂದೇ ಒಂದು ಸತ್ಯವನ್ನ ಸಾಬೀತುಪಡಿಸಿದ್ದಾರೆ. ನಿಮ್ಮ ಸಾಮರ್ಥ್ಯವನ್ನ ನಿಮ್ಮ ದೌರ್ಬಲ್ಯ ನಿರ್ಧರಿಸೋದಿಲ್ಲ, ನಿಮ್ಮ ಹೋರಾಟ ಮಾತ್ರ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನೋದನ್ನ ಈ ಜಗತ್ತಿಗೆ ಅವರು ಸಾರಿದ್ದಾರೆ. ವೀಕ್ಷಕರೇ, ಈ ಅಭಿನಯ ಅವರ ಕನಸುಗಳು ಎಲ್ಲ ಕೂಡ ಸಾಕಾರಗೊಳ್ಳಿ ಮತ್ತೆ ಅವರ ಸಿನಿ ಜರ್ನಿ ಇನ್ನೂ ಕೂಡ ಎತ್ತರಕ್ಕೆ ಏರ್ಲಿ. ಮಾತನಾಡೋದಕ್ಕೆ ಬರದೆ ಕಿವಿ ಕೂಡ ಕೇಳಿಸ್ತೆ ಅವರು ಚಿತ್ರರಂಗದಲ್ಲಿ ಅವರು ಸಾಕ್ತಿರುವಂತಹ ಹಾದಿ ನಿಜಕ್ಕೂ ಎಲ್ಲರೂ ಕೂಡ ಮೆಚ್ಚುವಂತದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಈ ಅಭಿನಯ ಬಗ್ಗೆ ನೀವೇನಾದ್ರೂ ಹೇಳಬೇಕು ಅಂದ್ರೆ ಅದನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.